ಅನೇಕ ವಿದ್ಯಾರ್ಥಿಗಳು ಶಾಲೆಗೆ ಹೋಗಿ ಪಾಠವನ್ನು ಅರ್ಥ ಮಾಡ್ಕೊಳ್ತಾ ಇರ್ತಾರೆ, ಆದ್ರೆ ರಿವಿಷನ್ ಸಮಯದಲ್ಲಿ ಎಲ್ಲವೂ ಮರ್ತೋಯ್ತು ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಅಲ್ವಾ? ತಂದೆ ತಾಯಂದಿರಿಗೆ ನಮ್ಮ ಮಕ್ಕಳು ಎಷ್ಟು ಪ್ರಯತ್ನ ಮಾಡಿದ್ರು ಉತ್ತಮ ಮಾರ್ಕ್ಸ್ ಯಾಕೆ ಬರ್ತಾ ಇಲ್ಲ ಅನ್ನೋಂಥ ಒಂದು ಚಿಂತೆ. ಶಿಕ್ಷಕರನ್ನ ಕೇಳಿದ್ರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಅಂದ್ರೆ ಕಾನ್ಸಂಟ್ರೇಷನ್ ಇಲ್ಲ, ತುಂಬಾ ಕಡಿಮೆ ಆಗೋಗಿದೆ ನಡುವೆ ಅಂತ ಹೇಳ್ತಾ ಇರ್ತಾರೆ. ಮತ್ತು ನಮ್ಮಂತ ನಿಮ್ಮಂತ ವಯಸ್ಕರು ನಾವೇನಪ್ಪ ಹೇಳ್ತಾ ಇರ್ತೀವಿ ಅಂದ್ರೆ ಮೊಬೈಲ್ ನಂಬರ್ ಇರ್ಬೋದು, ಆಧಾರ್ ಕಾರ್ಡ್ ನಂಬರ್ ಇರ್ಬೋದು, ಬ್ಯಾಂಕ್ ಖಾತೆ ವಿವರಗಳಿರ್ಬೋದು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ನಂಬರ್, CVV ನಂಬರ್ ನೆನ್ಪಿಟ್ಕೊಳ್ಳಲು ಬಹಳ ಕಷ್ಟಪಡ್ತಾ ಇರ್ತೀವಿ. ಯಾವುದೇ ಮೆಮೊರಿ ಸಮಸ್ಯೆ ಇರಲಿ ನಮ್ಮಲ್ಲಿದೆ ಅದಕ್ಕೆ ಪರಿಹಾರ. ನಮಸ್ಕಾರ, ನಾನು ದೀಪಕ್ TR, ವರ್ಲ್ಡ್ ಅಸೋಸಿಯೇಷನ್ ಆಫ್ ಬ್ರೈನ್ ಅಥ್ಲೀಟ್ಸ್ ಭಾರತ ಇದಕ್ಕೆ ಪ್ರೆಸಿಡೆಂಟ್ ಹಾಗೂ ಕರ್ನಾಟಕ ಮೆಮೊರಿ ಸ್ಪೋರ್ಟ್ಸ್ ಕೌನ್ಸಿಲ್ಗೆ CEO. ನನ್ನ 24 ವರ್ಷಗಳ ಮೆಮೊರಿ ಹಾಗೂ ಸ್ಪೀಡ್ ರೀಡಿಂಗ್ ಟೆಕ್ನಿಕ್ಗಳನ್ನ ಹೇಳ್ಕೊಡೋದಕ್ಕೆ ನಿಮಗಾಗಿ ಬರ್ತಾ ಇದ್ದೀನಿ ನಿಮ್ಮ ನೆಲಮಂಗಲಕ್ಕೆ. ಈ ಸೆಮಿನಾರ್ ಎಲ್ರಿಗೂ ಉಚಿತ. ದಿನಾಂಕ ಭಾನುವಾರ 10ನೇ ಆಗಸ್ಟ್ 2025. ಸ್ಥಳ SLR ಕನ್ವೆನ್ಷನ್ ಹಾಲ್, ಸದಾಶಿವನಗರ, ನೆಲಮಂಗಲ. ಸಮಯ ಬೆಳಗ್ಗೆ 11 ಗಂಟೆಗೆ ಒಂದು ಸೆಮಿನಾರ್ ಇರುತ್ತೆ, ಅದೇ ತರ ಮಧ್ಯಾಹ್ನ 3 ಗಂಟೆಗೆ ಒಂದು ಸೆಮಿನಾರ್ ಇರುತ್ತೆ, ಹಾಗೂ ಸಂಜೆ 6:30ಕ್ಕೆ ನಮ್ಮ ಕೊನೆಯ ಸೆಮಿನಾರ್ ಇರುತ್ತೆ. ಇದರಲ್ಲಿ ಯಾವ್ದಾದ್ರು ಒಂದು ಸೆಮಿನಾರ್ಗೆ ತಾವೆಲ್ಲರೂ ಭಾಗವಹಿಸಬಹುದು. ಈ ಸೆಮಿನಾರ್ನಲ್ಲಿ ತಾವು ಏನೇನು ಕಲ್ತ್ಕೊಳ್ತೀರಾ, ಅದ್ಭುತವಾದ ಒಂದು ಮೆಮೊರಿ ಡೆಮಾನ್ಸ್ಟ್ರೇಷನ್ ನೋಡಬಹುದು, ಪವರ್ಫುಲ್ ಮೆಮೊರಿ ಹಾಗೂ ಸ್ಪೀಡ್ ರೀಡಿಂಗ್ ಟೆಕ್ನಿಕ್ಗಳನ್ನ ಕಲ್ತ್ಕೊಳ್ಬಹುದು. ಇದು ಯಾರಿಗೆ? ಪೋಷಕರು ಬರ್ಬೋದು, ವಿದ್ಯಾರ್ಥಿಗಳು, ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಯಾರು ಬೇಕಾದ್ರೂ ತಮ್ಮ ಮೆಮೊರಿಯನ್ನ ಎನ್ಹಾನ್ಸ್ ಮಾಡ್ಕೊಳ್ಬೇಕು, ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದ್ರೆ ಈ ಸೆಮಿನಾರ್ ನಿಮಗೋಸ್ಕರ. ನಿಮ್ಮ ಮಕ್ಕಳೊಂದಿಗೆ ಬನ್ನಿ, ಅವರಿಗೆ ಮೆಮೊರಿ ಹಾಗೂ ಸ್ಪೀಡ್ ರೀಡಿಂಗ್ ನ ಉಡುಗೊರೆಯಾಗಿ ಕೊಡಿ. ಇನ್ನಷ್ಟು ಮಾಹಿತಿಗಾಗಿ ಈ ಕೆಳಗಿರೋ ನಂಬರ್ಗಳಿಗೆ ತಾವು ಕಾಲ್ ಮಾಡಬಹುದು. ಹಾಗೆ ಕೆಳಗಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೂ ಸಹ ಜಾಯ್ನ್ ಆಗ್ಬೋದು. ಇನ್ನಷ್ಟು ಮಾಹಿತಿ ಆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ತಮಗೆ ಸಿಗುತ್ತೆ. ನಿಮ್ಮ ಕ್ಯಾಲೆಂಡರ್ ನಲ್ಲಿ ದಿನಾಂಕನ ಗುರ್ತು ಹಾಕೊಳ್ಳಿ. ಈ ಜೀವನ ಪರ್ಯಂತ ಹೆಲ್ಪ್ ಆಗುವಂತ ಈ ಒಂದು ಸೆಮಿನಾರ್ನ ಮಿಸ್ ಮಾಡ್ಕೋಬೇಡಿ. ನೆಲಮಂಗಲ SLR ಕನ್ವೆನ್ಷನ್ ಹಾಲ್, ನಿಮ್ಮನ್ನ ಎದುರು ನೋಡ್ತಾ ಇರ್ತೀನಿ. ಎಲ್ಲರೂ ಸಿಗೋಣ ಹಾಗೂ ನಮ್ಮ ಮೆಮೊರಿನ ಶಾರ್ಪ್ ಮಾಡ್ಕೊಳ್ಳೋಣ. ಜೈ ಹಿಂದ್, ಜೈ ಕರ್ನಾಟಕ.